ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆಂದಾಗಿದ್ದೀರಾ ಅನ್ಕೊಂತೀನಿ. ನೋಡಿ, ಚಂದ್ರನ ಗ್ರಹಣ ಇರೋದರಿಂದ ಇವತ್ತು ಎಲ್ಲರೂ ಅಷ್ಟೇ ಏನು ಮಾಡಬೇಕಂದ್ರೆ, ಸ್ನಾನ ಮಾಡೋ ಟೈಮ್ನಲ್ಲಿ ಸ್ನಾನ ಮಾಡೋ ನೀರಲ್ಲಿ ಒಂದಷ್ಟು ಅರಿಶಿನ ಎತ್ಕೊಂಡು ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡಬೇಕಾಗ್ತದೆ. ಎಲ್ಲರೂ ಅಷ್ಟೇ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾರೇ ಆಗಿರ್ಬೋದು. ಆಮೇಲೆ ಈ ಅರಿಶಿಣನ ಏನು ಮಾಡಬೇಕಂದ್ರೆ, ನೋಡಿ, ಈ 5 ಬೆರಳಲ್ಲಿ ನೋಡಿ, ಈ ಬೆರಳು ಇರ್ತದಲ್ಲ, ಇದು ಕಿರ ಬೆರಳು ಅಂತಾರೆ. ಇದನ್ನು ಇದರಲ್ಲಿ ತಿಲಕ ಇಕ್ಕೊಬೇಕು, ಅರಿಶಿಣ ತಿಲಕ ಇಕ್ಕೊಬೇಕು. ಆಮೇಲೆ ನಮ್ಮ ಕತ್ತು ಕೆಳಗಡೆ ಅಲ್ಲಿ ಸ್ವಲ್ಪ ಇಕ್ಕೊಬೇಕಾಗ್ತದೆ. ಇಕ್ಕೊಂಡು ನೀವು ಮಾಮೂಲಿ ನೀವು ಏನು ಮನೆ ದೇವ್ರು ಇರ್ತಾರೋ ಆ ದೇವ್ರನ್ನ ನೆನೆಸ್ಕೊಂಡು ನಿಮ್ಮ ಕೆಲಸಗಳಲ್ಲಿ ನೀವು ಇದು ಮಾಡಬೇಕು. ಈ ಈ ಲಾಸ್ಟ್ ಇವಾಗ 18ನೇ ತಾರೀಕಿನಿಂದ ಹಿಡಿದು 2ನೇ ತಾರೀಕುವರೆಗೂ ನೀವು ಮಾಡ್ಕೊಬೇಕು ಈ ಕೆಲಸ. ಡೈಲಿ ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ಅರಿಶಿಣದ ತಿಲಕ ಇಕ್ಕೊಬೇಕು ಹಣೆಯಲ್ಲಿ. ಹೆಣ್ಮಕ್ಳು ಗಂಡು ಮಕ್ಕಳಾಗಿದ್ರೂ ಪರವಾಗಿಲ್ಲ. ಯಾವುದಾದ್ರೂ ಶತ್ರು ದೋಷಗಳಿದ್ದರೆ ದೋಷಗಳಿಗೆ ಇದು ಪರಿಹಾರ ಆಗ್ತದೆ. ದಯವಿಟ್ಟು ನೀವು ಮಾಡ್ಕೊಬೇಕು ಅಂತ ನಾನು ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಅರಿಶಿನ ನೀವು ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ. ಮಾಡ್ಕೊಡ್ರಿ ದಯವಿಟ್ಟು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟು ಏನು ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವು ಇದನ್ನು ಮಾಡಿಕೊಂಡು ಸುಮ್ಮನೆ ನೀವಲ್ಲ ಅದು ಇದು ಅಂದ್ಕೊಂಡು ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡ್ಕೊಳ್ರಿ, ನಿಮ್ಗಾಗಿ ನೀವು ಮಾಡ್ಕೊಳ್ರಿ ಪಾಪ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಮುಗಿಸ್ತಾ ಇದ್ದೀನಿ.